ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದ ಹೋರಾಟಗಾರರು ಮತ್ತು ಬೇರೆಯವರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂಥವರು ಎಲ್ಲರೂ ನಿರಂತರವಾಗಿ ಹೇಳ್ತಾ ಇರೋದು ಒಂದೇ ಒಂದು ಮಾತು ಏನು ಅಂದರೆ, ಧರ್ಮಸ್ಥಳದಿಂದ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಹೆಣ್ಮಕ್ಳಿಗೆ ಮೋಸ ಆಗಿದೆ, ಎಷ್ಟೋ ಹೆಣ್ಮಕ್ಳಲ್ಲೇ ನಿಗೂಢವಾಗಿ ಸತ್ತೋದ್ರು, ಎಷ್ಟೋ ಆತ್ಮಹತ್ಯೆಗಳಾಯಿತು, ಮತ್ತು ಎಷ್ಟೋ ಜನ ನದಿಯಲ್ಲಿ ಹಾರಿ ಸತ್ತೋದ್ರು. ಇವಕ್ಕೆಲ್ಲ ಕಾರಣಗಳು ನಾನು ಆಲ್ರೆಡಿ ಮೊದಲಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನೀವು ನೋಡಿಕೊಳ್ಳಿ. ಏನೇನು ಕಾರಣ ಆಯಿತು, ಆ ಆತ್ಮಹತ್ಯೆಗಳೆಲ್ಲ ಯಾವಾಗಾಯಿತು, ಸೌಜನ್ಯದ ನಂತರ ಧರ್ಮಸ್ಥಳದಲ್ಲಿ ಏನೇನು ಬದಲಾವಣೆ ಆಯಿತು, ಯಾಕೆ ಬದಲಾವಣೆ ಆಯಿತು ಅಂದರೆ ಅದರ ನಂತರ ತುಂಬ ಟೆಕ್ನಾಲಜಿ ಬಂತು. ಧರ್ಮಸ್ಥಳ ಸಂಸ್ಥೆ ಹಾಗೂ ಧರ್ಮಸ್ಥಳದ ಆಡಳಿತ ಮಂಡಳಿ ತುಂಬ ಸ್ಟ್ರಾಂಗಾಗಿ ಒಂದು ನಿರ್ಧಾರ ತಗೊಂಡ್ರು. ಪ್ರತಿಯೊಬ್ಬರು ಅಡ್ರೆಸ್ ಪ್ರೂಫ್ ತಗೊಳ್ಬೇಕು, ಅಡ್ರೆಸ್ ಪ್ರೂಫ್ ಇಲ್ದಿದ್ದವ್ರಿಗೆ ರೂಮ್ ಕೊಡ್ತಾ ಇಲ್ಲ ಇತ್ತು, ವಿಚಿತ್ರವಾಗಿ ಬಂದಂಥವ್ರಿಗೆ ರೂಮ್ ಕೊಡ್ತಾ ಇಲ್ಲ ಇದ್ದಿತ್ತು. ಈ ರೀತಿ ಎಲ್ಲ ತುಂಬ ಆ್ಯಕ್ಷನ್ ತಗೊಂಡ್ರು. ಮತ್ತು ಒಬ್ಬರಾಗಿ ಬರುವಂಥವ್ರಿಗೆ ಮತ್ತು ಇದು ಬೇರೆ ರೀತಿ ಅವರು ಯಾವುದೇ ರೀತಿ ಮದುವೆಗಿದ್ವಿ ಆಗದೆ ಬರೆದಿದ್ದವ್ರಿಗೆ ಇಂಥವ್ರಿಗೆ ಯಾರಿಗೂ ರೂಮ್ ಕೊಡದೇ ಇರೋ ಥರ ಮಾಡ್ತು. ಮತ್ತು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಬ್ಬರೇ ಇದ್ದವ್ರಿಗೆ ಯಾರಿಗೂ ರೂಮ್ ಕೊಡ್ತಾ ಇಲ್ಲ ಇದ್ದಿತ್ತು. ಅವರಿಗೆ ಬೇರೆ ವ್ಯವಸ್ಥೆಗಳನ್ನೇ ಮಾಡ್ತಾಯಿದ್ರು. ಅವ್ರ ಬಗ್ಗೆ ಕೂಲಂಕಷವಾಗಿ ಯಾವ ಊರು, ಯಾವ ಇದರಿಂದ ಬಂದಿರಿ, ಯಾಕೆ ಬಂದಿದ್ದೀರಿ ಪ್ರತಿಯೊಂದು ವಿಚಾರಿಸಿ ತುಂಬ ಸ್ಟ್ರಿಕ್ಟ್ ಆಯಿತು. ಅದರ ನಂತರ ಯಾವುದೇ ರೀತಿ ನಡೆದಿಲ್ಲ. ಈಗ ಮೊದಲು ನಡೆದಿದ್ದೆಲ್ಲ ಧರ್ಮಸ್ಥಳದ ಅವ್ರ ಕುಟುಂಬಸ್ಥರು, ಹೆಗ್ಡೆಯವ್ರ ಕುಟುಂಬಸ್ಥರ ಮೇಲೆ ಆಪಾದನೆ ಮಾಡುವವರಿಗೆ ಒಂದು ಸತ್ಯ ಗೊತ್ತಿಲ್ಲ ಅಂದ್ಕೊತೀನಿ. ಧರ್ಮಸ್ಥಳದಲ್ಲಿ ಅನ್ಯಾಯ ನಡೆದಿದ್ದರೆ ಇವತ್ತು ಧರ್ಮಸ್ಥಳ ಅನ್ನೋದು ಸರ್ವನಾಶ ಆಗ್ತಿತ್ತು. ಯಾಕೆಂದರೆ ಅಲ್ಲಿ ಧರ್ಮ ಇರುವಾಗ, ಸತ್ಯ, ಧರ್ಮ, ನ್ಯಾಯ, ನೀತಿ ಇರುವ ತನಕ ಮಾತ್ರನೇ ಮಂಜುನಾಥ ಮತ್ತು ಅಣ್ಣಪ್ಪ ಮತ್ತು ಧರ್ಮದೇವತೆಗಳಿರೋದು. ಅದ್ರ ಜೊತೆಗೆ ಅಲ್ಲಿ ಏನಾದರೂ ಮೋಸ ಅಥವಾ ಆ ಧರ್ಮಸ್ಥಳ ದುಡ್ಡನ್ನು ಅವ್ರ ಹೆಗ್ಡೆಯವ್ರ ಕುಟುಂಬಕ್ಕೆ ಅಥವಾ ಪರ್ಸ್ನಲ್ಲಿಗೆ ಏನಾದರೂ ಬಳಸ್ಕೊಂಡಿದ್ದರು ಅಷ್ಟೇ. ಇವತ್ತು ಅವರು ಆ ಅಧಿಕಾರದಲ್ಲಿ ಅಥವಾ ಆ ಪಟ್ಟದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಈ ಹೋರಾಟಗಾರರು ಏನೇ ಹೇಳಲಿ, ಯಾಕೆಂದರೆ ಅಲ್ಲಿ ಅನ್ಯಾಯ ನಡೀತು ಅಥವಾ ಅಲ್ಲಿ ಮೋಸ ಆಯಿತು, ಹಣದ ದುಡ್ಡು ಅದು ಸಾಮಾಜಿಕ ಕಾರ್ಯ ಹೊರತು ಬೇರೆ ಏನಕ್ಕೆ ಬಳಕೆ ಆದರೂ, ಧರ್ಮಸ್ಥಳದ ದುಡ್ಡು ಬಳಕೆ ಆದರೂ ಅವರು ಸರ್ವನಾಶ ಆಗಿಯೇ ಆಗ್ತಾರೆ. ಯಾರೇ ಆಗಲಿ, ಹೆಗ್ಡೆಯವರಾಗಲಿ ಯಾರೇ ಆಗಲಿ, ಅದು ಏನೇ ಇದಿರಲು ಅಲ್ಲಿ ಅಣ್ಣಪ್ಪ, ಮಂಜುನಾಥ ಮತ್ತು ಧರ್ಮಸ್ಥಳದ ಧರ್ಮದೇವತೆಗಳು ಯಾರನ್ನೂ ಬಿಡೋದಿಲ್ಲ. ಅದು ಮೊದಲು ಆಜ್ಞೆ ಆಗಿದ್ದು ಅದೇ ರೀತಿ ಯಾರನ್ನೂ ಬಿಡೋದಿಲ್ಲ ಇತ್ತು. ಇನ್ನೊಂದು ಮುಖ್ಯವಾಗಿ ಹೇಳುವುದೇನೆಂದರೆ, ಇವಾಗ ಸೌಜನ್ಯ ಅತ್ಯಾಚಾರ ಆಯಿತು. ಅದರ ನಂತರ ಎಷ್ಟೋ ಬೇರೆ ಧರ್ಮಸ್ಥಳದ ನಡೆದಿರುವಂಥ ಹೆಣ್ಮಕ್ಳ ಕೊಲೆಯನ್ನೆಲ್ಲವೂ ಧರ್ಮಸ್ಥಳದ ಮೇಲೆ ಹಾಕಿದ್ದಾರೆ. ಅದು ಎಲ್ಲವೂ ಸೇರಿಕೊಂಡು ಧರ್ಮಸ್ಥಳಕ್ಕೆ ಶಾಪ ಇದೆ ಅಂತ. ಇವರೆಲ್ಲರಿಗೂ ಒಂದು ಗೊತ್ತಿಲ್ಲ, ಹೆಣ್ಮಕ್ಳ ಶಾಪ ಅನ್ನೋದು ಅಷ್ಟು ಸುಲಭ ಅಲ್ಲ. ಹೆಣ್ಮಕ್ಳ ಶಾಪನ ಎಷ್ಟೆಷ್ಟು ಕುಟುಂಬಗಳನ್ನು ಏನೋ ಹೆಣ್ಣು ನೋವಿನಿಂದ ಸುಮ್ಮನೆ ಶಾಪ ಹಾಕಿದ್ದೆಲ್ಲ ಯಾವುದೂ ನಡೆಯೋದಿಲ್ಲ. ನೋವಿನಿಂದ ಶಾಪ ಹಾಕಿದರೆ, ಅವಳಿಗೆ ನೋವಾಗಿದ್ದರೆ ಅಥವಾ ಅವಳಿಗೆ ನಿಜವಾಗೂ ಆ ಒಂದು ಎಲ್ಲಿ ಯಾರ ವ್ಯಕ್ತಿಯಿಂದ ಅಥವಾ ಎಲ್ಲಿಂದನೂ ಅವಮಾನ ಆಗಿದ್ದರೆ ಅಥವಾ ಅಲ್ಲಿಂದ ಅತ್ಯಾಚಾರ ನಡೆದಿದ್ದರೆ, ಅದರಿಂದ ನೋವು ಅನುಭವಿಸಿದರೆ, ಸೌಜನ್ಯ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವರು ಯಾರು ಆ ಮಾಡಿರುವಂಥವರು, ಅದರಲ್ಲಿ ಭಾಗವಹಿಸಿದವರು, ಅವರು ಯಾರೂ ಅಷ್ಟೇ, ಅವ್ರ ಕುಟುಂಬದವರು ಒಬ್ಬರೂ ಉಳಿಯೋದಿಲ್ಲ. ಅವ್ರ ಕುಟುಂಬ ಎಲ್ಲ ನಾಶ ಆಗುತ್ತೆ, ಅವ್ರ ಕುಟುಂಬ ಎಲ್ಲ ಅಧಪತನಕ್ಕೆ ಹೋಗುತ್ತೆ. ಆದರೆ ಧರ್ಮಸ್ಥಳದಲ್ಲಿ ಅದನ್ನು ಯಾಕೆಂದರೆ ಹೆಣ್ಮಕ್ಳ ಶಾಪಕ್ಕೆ ಅಷ್ಟು ಶಕ್ತಿ ಇದೆ. ಹೆಣ್ಮಕ್ಳಲ್ಲಿ ಯಾವಾಗ ದೈವಿ ಶಕ್ತಿ ಇದೆ, ಅದು ದೇವ್ರಿಗಿಂತನೂ ಮಿಗಿಲಾದ ಶಕ್ತಿ. ಹೆಣ್ಣಿನಲ್ಲಿ ತಾಯಿ ಗುಣ ಇದೆ. ನಾವು ತಾಯಿನ ಎಲ್ಲ ದೇವ್ರಿಗಿಂತನೂ ಮೇಲೆ ಇಡ್ತೀವಿ, ತಾಯಿಯೇ ನಮಗೆ ದೇವರು ಅಂತ ಹೇಳ್ತೀವಿ. ಹೆಣ್ಣಿನಲ್ಲಿ ತಾಯಿ ಗುಣ ರಕ್ತಗತವಾಗಿ ಬಂದಿರುವಂಥದ್ದು. ಅಂಥ ಹೆಣ್ಮಕ್ಳು ಶಾಪ ತಟ್ಟಿದ್ರೆ, ಶಾಪ ಧರ್ಮಸ್ಥಳಕ್ಕೆ ಅಥವಾ ಅಲ್ಲಿಂದ ಅನ್ಯಾಯ ನಡೆದಿದ್ರೆ, ಅಲ್ಲಿ ಹೆಣ್ಮಕ್ಳ ಸಾವು ಕೆಲವೊಂದು ಆಗಿದೆ ಮತ್ತು ಆತ್ಮಹತ್ಯೆಗಳು ಅವೆಲ್ಲ ಆಗಿರೋದು ಕಾರಣಗಳೇ ಬೇರೆ ಇದ್ದಾವೆ. ಅವೆಲ್ಲವೂ ತನಿಖೆ ಆಗಿದೆ, ಅವಕ್ಕೆಲ್ಲವೂ ಇದು ಸಿಕ್ಕಿದೆ. ಅವೆಲ್ಲವೂ ಏನೇನು ಆಗಬೇಕು, ಅವರಿಗೆಲ್ಲ ಏನೇನು ಇದಾಗಬೇಕು ಪ್ರತಿಯೊಂದು ಆಗಿದೆ. ಅಂದರೆ ಅದರ ನ್ಯಾಯ ಪ್ರಕಾರ ಪೊಲೀಸರವರು ಪ್ರತಿಯೊಂದಕ್ಕೂ ತನಿಖೆ ಮಾಡಿದ್ದಾರೆ. ಪ್ರತಿಯೊಂದು ಕೊಲೆ ಆಗಿದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ. ಆದರೆ ಅದೆಲ್ಲವೂ ಧರ್ಮಸ್ಥಳ ಅಥವಾ ಅವ್ರು ಯಾರ್ದಾರು ಕೈವಾಡ ಇದ್ದಿದ್ರೆ ಇವತ್ತು ಅಲ್ಲಿ ಅಣ್ಣಪ್ಪ ಮಂಜುನಾಥ ಇರ್ತಾ ಇದ್ನ? ದೈವ ದೇವರುಗಳು ಅಲ್ಲಿ ಅವ್ರನ್ನ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಾ ಇದ್ನ? ಖಂಡಿತ ಇಲ್ಲ. ನಾನು ಹೇಳಿದ್ನಲ್ಲ, ಯಾರ ಪರವಾಗಿಯೂ ನಾನು ಮಾತಾಡ್ತಾ ಇಲ್ಲ. ಅನ್ಯಾಯ ನಡೆದಿದ್ದರೆ ಅಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಸದಾ ನಂಬಿಕೆ ಇರೋದೇ ಅಣ್ಣಪ್ಪ ಮಂಜುನಾಥನ ಮೇಲೆ ಹೊರತು ಬೇರೆ ಯಾವ ವ್ಯಕ್ತಿಗಳ ಮೇಲಲ್ಲ. ಆ ವ್ಯಕ್ತಿಗಳು ಅಣ್ಣಪ್ಪ ಮಂಜುನಾಥನಿಂದ ಅವರದ್ದು ಸೇವಕರಾಗಿ ಕೆಲಸ ಮಾಡ್ತಾರೆ ಹೊರತು ಯಾರೂ ದೇವರಾಗೋಕ್ಕಾಗೋದಿಲ್ಲ. ದೈವತ್ವ ಗುಣ ಹೇಗೆ ಬರುತ್ತೆ ಒಬ್ಬ ವ್ಯಕ್ತಿ ಅಥವಾ ಯಾರಿಗೆ ಆದರೂ, ಅವನು ದೇವ್ರ ಥರ ವರ್ತಿಸಿದರೆ, ಅವನು ಆ ರೀತಿ ನಡ್ಕೊಂಡ್ರೆ ಮಾತ್ರ ಅವರಲ್ಲೊಂದು ಕಳೆ ಬರುತ್ತೆ. ಅವರಿಂದ
ಅವ್ರು ಏನೇ ಕೆಲಸ ಮಾಡಿದ್ರೂ ಅದು ಯಶಸ್ವಿ ಆಗುತ್ತೆ ಹೊರತು ಅವರಲ್ಲಿ ದೈವ ಬಲ ಹಾಗೂ ಅವ್ರ ಜೊತೆ ದೇವರು ನಿಂತ್ಕೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿ ಆಗಿರ್ಬೋದು, ಅದು ಧರ್ಮಸ್ಥಳ ಅಂತಲ್ಲ, ಯಾವ ವ್ಯಕ್ತಿ ಅಥವಾ ಯಾರೇ ಆಗಿದ್ದರೂ ಅಷ್ಟೇ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಸಮಾಜದಲ್ಲಿ ಇದು ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಈ ಸಮಾಜದಲ್ಲಿ ಬದುಕೋಕ್ಕಾಗೋದಿಲ್ಲ. ಕಾಲಾಂತರ ಆದರೂ ಸಿಕ್ಕೇ ಸಿಕ್ಕತ್ತೆ, ಅದಂತೂ ಖಂಡಿತ. ಆದರೆ ಧರ್ಮಸ್ಥಳದಲ್ಲಿ ವಿಷಯದಲ್ಲಿ ಫಾಸ್ಟಾಗಿ ಶಿಕ್ಷೆ ಸಿಗ್ತಾಯಿತ್ತು, ಇನ್ನು ಬೇಗ ಸಿಕ್ಕುತ್ತೆ. ಯಾಕೆಂದರೆ ಅಲ್ಲಿ ಅಣ್ಣಪ್ಪ ಮಂಜುನಾಥ ಇದ್ದಾನೆ. ಅನ್ಯಾಯನ ನೋಡಿಕೊಂಡು ಅಲ್ಲಿ ಅವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಧರ್ಮಸ್ಥಳದ ವಿಷಯದಲ್ಲಿ ಅನ್ಯಾಯ ಮಾಡಿದವರೇ ಏನೇನೋ ಆಗಿ ಹೋಗಿದ್ದಾರೆ. ಅದೇನೇನೋ ಆಗಿ ಅವರೆಲ್ಲ ಹುಚ್ಚಿರ್ತಾರೆ ಅಲಿಯುವಂಥವ್ರು ಎಷ್ಟೋ ಜನ ನೋಡಿದ್ದೀವಿ, ಏನೇನೋ ಆದವ್ರನ್ನ ನೋಡಿದ್ದೀವಿ. ಅಲ್ಲಿ ಇತ್ಕೊಂಡು ಅನ್ಯಾಯ ಮಾಡೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಇದು ನನ್ನ ಅಚಲವಾದ ನಂಬಿಕೆ ಯಾರ ಮೇಲೆ ಅಂದರೆ ಅಣ್ಣಪ್ಪ ಮಂಜುನಾಥನ ಮೇಲೆ. ನಾನು ಮಾತಾಡಿದಾಗ ನನಗೆ ಎಷ್ಟೋ ಜನ ಹೇಳ್ತಾರೆ, ನಿನಗೆ ಹೆಗ್ಡೆಯವ್ರ ಕಡೆಯಿಂದ ಹಣ ಸಿಕ್ಕಿದೆ ಅಥವಾ ಬೇರೆಯವ್ರ ಕಡೆಯಿಂದ ಏನೋ ಬಂದಿದೆ, ನೀನು ಅದ್ರ ಪರವಾಗಿ ಮಾತಾಡಿ. ನಿಜವಾಗೂ ಆ ಥರ ಇಲ್ಲ. ನಾನು ಏನೇ ಮಾತಾಡಿದ್ರೂ ಅದರ ಬಗ್ಗೆ ಕೂಲಂಕುಷವಾಗಿ ಹೋಗ್ತೀನಿ, ಅಲ್ಲಿರುವ ದೈವ ಶಕ್ತಿಗಳನ್ನು ನೋಡ್ತೀನಿ, ಮತ್ತು ಆ ದೈವಕ್ಕೆ ಯಾವ ರೀತಿ ಶಕ್ತಿ ಇದೆ ಅನ್ನೋದನ್ನು ನಾನು ನೂರಾರು ನಿದರ್ಶನಗಳನ್ನು ನೋಡಿದ್ದೀನಿ. ಅವು ಎಲ್ಲವೂ ಕೆಲವುದನ್ನು ನಿಮಗೆ ಹೇಳಲಿಕ್ಕಾಗೋದಿಲ್ಲ ಹೆಸರುಗಳು, ಆದರೆ ಇಂಡೈರೆಕ್ಟಾಗಿ ನಿಮಗೆ ಮುಂದೆ ಕೆಲವೊಂದು ಕಥೆಗಳ ಮುಖಾಂತರ ಹೇಳ್ತೀನಿ. ಕೆಲವೊಂದು ನಮ್ಮ ಕುಟುಂಬದಲ್ಲೂ ನಡೆದಿದೆ, ಬೇರೆ ಕಡೆಯಿಂದಲೂ ನಡೆದಿದೆ. ಎಷ್ಟೋ ಸತಿ ನಮ್ಮನ್ನು ಆ ಮಂಜುನಾಥ ಮತ್ತು ಅಣ್ಣಪ್ಪ ನಮ್ಮನ್ನು ಕಾಪಾಡಿದ್ದಾನೆ. ಅದು ಹೇಗೆ ಅನ್ನೋದು ನಾನು ಆಲ್ರೆಡಿ ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಯಾಕೆಂದರೆ ಅವನ ಶಕ್ತಿ ಆ ಥರ. ಇವತ್ತು ಎಷ್ಟೋ ಜನ ಅಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳಲ್ಲಿ ಬರ್ತಾರೆ ಅಂದರೆ ಅವರಿಗೆ ಅಣ್ಣಪ್ಪ ಮಂಜುನಾಥನ ಮೇಲಿದ್ದ ಪ್ರೀತಿ, ನಂಬಿಕೆ, ಆ ನಂಬಿಕೆ ಅವ್ರನ್ನ ಸುಳ್ಳು ಮಾಡಿದೆ ಕೇಳಿದ್ರೆ ಲಕ್ಷಾಂತರ ಜನರು ಕೇಳಿ ಅವ್ರಿಗೆ ಅಲ್ಲಿಂದ ಒಂದು ಗಾಡಿ ಬಂದ್ರೆ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಒಂದು ಇದು ಮಾಡಿದ್ರೆ ಅಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಅವರು ಯಶಸ್ವಾಗ್ತಾರೆ. ಒಬ್ಬ ಡೈವರ್ ಎಷ್ಟೋ ಕಾರ್ ಇಟ್ಟಿದ್ದಾನೆ, ಅವನು ಒಂದೇ ಒಂದು ಕಾರ್ ತಗೊಂಡು ಡೈವರ್ ಆಗಿ ಆ ಧರ್ಮಸ್ಥಳದಲ್ಲಿ ಬಂದು ಪೂಜೆ ಮಾಡಿದವನು ಇವತ್ತು 10-20 ಕಾರ್ ಇಟ್ಟವನು ಎಷ್ಟೋ ಜನರನ್ನು ನಾನು ನೋಡಿದ್ದೀನಿ. ಒಂದು ಬಸ್ ತಗೊಂಡು ಅಲ್ಲಿ ಬಂದು ಬಸ್ ಪೂಜೆ ಮಾಡ್ಕೊಂಡು ಹೋದವನು 10-20 ಬಸ್ ಇಟ್ಟಿದ್ದಾನೆ, ಟೂರಿಸ್ಟ್ ಗಾಡಿ ಮಾಡಿದ್ದಾನೆ, ಏನೇನೋ ಮಾಡಿದ್ದಾರೆ. ಆ ಧರ್ಮಸ್ಥಳದ ಪ್ರೇರಣೆ ಆಗಿ 1-2 ಹೆಣ್ಣುಮಕ್ಕಳು ಅವರು ಯಾವ ರೀತಿ ಒಂದು ಕಾರ್ಮಿಕರಿಗೆ, ಬಡವರಿಗೆ ಉಚಿತವಾಗಿ ಮನೆ ಕಟ್ಟಿ ಅವ್ರ ಕಾರ್ಮಿಕರು ಬಂದು ಅನಾಥರಾಗಬಾರ್ದು ಬೆಂಗಳೂರಲ್ಲಿ ಅಂತ ಒಂದು ಸೇವಾ ಸಂಸ್ಥೆನೇ ಮಾಡಿದ್ದಾರೆ. ಅವರು ಸಾಮಾನ್ಯದವರೆಲ್ಲ, ಫಾರಿನ್ನಲ್ಲಿ ಅಮೇರಿಕಾ ಬೇರೆ ಹೊರದೇಶದಲ್ಲಿ ಓದಿ ಬಂದು ಧರ್ಮಸ್ಥಳದ ಮೇಲಿನ ಅವರು ವೀರೇಂದ್ರ ಹೆಗ್ಡೆಯವರು ಮಾಡಿರುವಂಥ ಕೆಲಸಗಳನ್ನು ನೋಡಿ ಪ್ರಭಾವಿತರಾಗಿ ಮಾಡಿರುವಂಥದ್ದು ಇದೆಲ್ಲ. ನೂರಾರು ಜನ ಇಂಥ ಒಂದು ಘಟನೆಗಳು, ಇಂಥ ಒಂದು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಅದಕ್ಕೆ ಧರ್ಮಸ್ಥಳಕ್ಕೆ ಮಾತಾಡಿದ ತಕ್ಷಣ ಅವ್ರ ಬಗ್ಗೆ ಮಾತಾಡೋದು, ಕೆಟ್ಟ ಕಮೆಂಟ್ ಮಾಡೋದು, ಅದು ನಿಮ್ಮ ಸಭ್ಯತೆ ತೋರಿಸುತ್ತೆ ಹೊರತು ನಾನು ಹೇಳೋದು ಹಾಗೆ ಅವ್ರ ವಿರುದ್ಧ ಮಾತಾಡುವವರಿಗೂ ಅಷ್ಟೇ ಕೆಟ್ಟ ಪದಗಳನ್ನು ಬಳಸಬೇಡಿ. ಯಾರಿಗೆ ಕಮೆಂಟ್ ಮಾಡೋ ಕೆಟ್ಟ ಪದಗಳನ್ನು ಬಳಸಬೇಡಿ. ಯಾರಿಗೆ ಬಳಸ್ತಾರೋ ಅವ್ರು ಇದು, ಯಾರು ನಮ್ಗೆ ಇದು ಮಾಡ್ತಾರೋ ಅದು ಯಾವುದೋ ನಾವು ಕೆಟ್ಟ ಕಮೆಂಟನ್ನು ತಗೊಳ್ಳೋದಿಲ್ಲ, ಅದು ಅವರಿಗೆ ಸಂಬಂಧಪಟ್ಟಿರುತ್ತೆ ಹೊರತು ನಮಗೆ ಇದು ಇರೋದಿಲ್ಲ. ಯಾಕೆಂದರೆ ನನಗೆ ಯಾವತ್ತೂ ನಂಬಿಕೆ ಇರೋದು, ಅಚಲವಾದ ನಂಬಿಕೆ ಇರೋದು ಮಂಜುನಾಥ ಮತ್ತು ಅಣ್ಣಪ್ಪನ ಮೇಲೆ, ಧರ್ಮದೇವತೆಗಳ ಮೇಲೆ. ಅವ್ರು ಯಾವತ್ತೂ ಅಲ್ಲಿ ಅನ್ಯಾಯ ನಡೀಲಿಕ್ಕೆ ಬಿಡುವುದೇ ಇಲ್ಲ. ಅದಂತೂ ನಾವು ಖಂಡಿತವಾಗಿ ನಾವು ನಂಬುವಂಥ ದೈವ ಹಾಗೂ ದೇವರು. ನಮ್ಮ ಕರಾವಳಿ ಪ್ರದೇಶಕ್ಕೆ ಅಂದರೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಮೇರು ಪರ್ವತ ಅಂದರೆ ಧರ್ಮಸ್ಥಳನೇ. ಆ ಧರ್ಮಸ್ಥಳ ಅನ್ನೋ ಒಂದು ಹೆಸರಿಂದ ಎಷ್ಟೋ ಪ್ರವಾಸಿ ತಾಣಗಳು ಇವತ್ತು ಡೆವಲಪ್ಮೆಂಟ್ ಆಯಿತು. ಎಷ್ಟೋ ಪ್ರವಾಸಿ ತಾಣಗಳು ಬೆಳೀಲಿಕ್ಕೆ ಕಾರಣ ಆದ್ದು ಧರ್ಮಸ್ಥಳ. ಎಷ್ಟೋ ಸಂಸ್ಥೆಗಳು ಮುಳುಗಿ ಹೋಗ್ತಾ ಇರುವಂಥ ವಿದ್ಯಾಸಂಸ್ಥೆಗಳು ಬೆಳೀಲಿಕ್ಕೆ ಕಾರಣ ಆದ್ದು ಧರ್ಮಸ್ಥಳ. ಸಾವಿರಾರು ವಿದ್ಯಾರ್ಥಿಗಳನ್ನು ಬೆಳೆಸಲಿಕ್ಕೆ ಕಾರಣ ಆಗಿದ್ದು ಧರ್ಮಸ್ಥಳ. ಈ ಥರ ಹೇಳ್ತಾ ಹೋದರೆ ಸಾವಿರಾರಿದೆ. ನಮ್ಮ ಸಂಸ್ಕೃತಿನ ಉಳಿಸೋಕ್ಕೆ ಕೆಲಸ ಮಾಡ್ತಾ ಇರೋದು ಧರ್ಮಸ್ಥಳ. ನಮ್ಮ ಹಿಂದೂ ಸಂಸ್ಕೃತಿ ಎಲ್ಲೋ ನಾಶ ಆಗುತ್ತೆ, ಯಾರೋ ನಾಶ ಇಲ್ಲ, ಅದನ್ನು ಉಳಿಸ್ಲಿಕ್ಕೆ ಧರ್ಮಸ್ಥಳ ಕೆಲಸ ಮಾಡ್ತಾ ಇದೆ. ಇಷ್ಟೆಲ್ಲವೂ ಕೆಲಸ ಮಾಡ್ತಾ ಇರೋ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋ ನಾವು ನಮ್ಮ ಆತ್ಮಸಾಕ್ಷಿನ ತಿಳ್ಕೊಳ್ಬೇಕನ್ನೋದಷ್ಟೇ. ಮನುಷ್ಯನ ಆತ್ಮಸಾಕ್ಷಿ ಅನ್ನೋದು ಇದೆಯಲ್ಲ, ಅದು ತುಂಬ ಪ್ರಬಲವಾದ ಶಕ್ತಿ. ಯಾಕೆಂದರೆ ಆತ್ಮದಲ್ಲೇ ನಮಗೆ ದೇವರಿರೋದು. ಪ್ರತಿಯೊಬ್ಬನ ಆತ್ಮದಲ್ಲೂ ದೇವರಿರ್ತಾನೆ. ಆ ಆತ್ಮಸಾಕ್ಷಿ ಕೆಲವರು ಕೊಂದ್ಕೊತಾರೆ. ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ ನೀನು ಮಾಡ್ತಾಯಿರೋ ಸರಿಯಲ್ಲ ಅಂತ. ಅದನ್ನು ಮಾಡ್ತಾ ಇರ್ತಾರಲ್ಲ ಅವರು ಆತ್ಮಸಾಕ್ಷಿನ ಕೊಂದ್ಕೊತಾರೆ. ಆದರೆ ಅವರು ದುರಂತ ಅಂತ್ಯಕ್ಕೆ ನಾಂದಿ ಹಾಕ್ತಾರೆ, ದುರಂತ ಅಂತ್ಯವನ್ನು ಕಾಣ್ತಾರೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಆಲ್ರೆಡಿ ನಮ್ಮ ಸಮಾಧಾನ ಕೇಂದ್ರದ ನಂಬರ್ ಹಾಕ್ತಾ ಇರ್ತೀವಿ. ಇನ್ನು ಕಮೆಂಟ್ ಬಾಕ್ಸ್ ಆಫ್ ಆಗಿರುತ್ತೆ, ಯಾಕೆಂದರೆ ಕಮೆಂಟಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ ನಮಗೆ. ನಿಮ್ಗೆ ಆ ರೀತಿ ನನಗೆ ಬೈಯುವಂಥವ್ರು ಯಾರಾದರೂ ಅಥವಾ ನನ್ನ ಹತ್ರ ಇದರ ಬಗ್ಗೆ ವಾದ ಮಾಡಬೇಕನ್ನೋರು ದಯವಿಟ್ಟು ಫೋನ್ ಮಾಡಿ
ನಿಮ್ಮ ವಾಟ್ಸಪ್ಪಲ್ಲಿ ಮಾಡಿ ನಿಮ್ಮ ಏನು ವಿಷಯ ಮಾತಾಡಬೇಕು, ಯಾವುದ್ರ ವಿಷಯ ಮಾತಾಡಬೇಕು ಅಂತ ಮಾತಾಡಿ ಫೋನ್ ಮಾಡಿ ಹಾಕಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ ಫ್ರೀ ಸಮಯ ಮಾಡಿಕೊಂಡು. ಆವಾಗ ಖಂಡಿತ ವಾದ ಮಾಡೋಣ. ವಾದ ಒಳ್ಳೆ ರೀತಿಯಿಂದ ಇರಲಿ, ಯಾವತ್ತೂ ಕೆಟ್ಟ ಪದಗಳ ಬಳಕೆ ಬೇಡ. ವಾದ ಮಾಡೋಣ, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಇದು ಅನ್ನೋದು ಪ್ರತಿಯೊಂದು ಅರ್ಥ ಆಗುತ್ತೆ. ಅದು ಸಮಾಜ ಮುಂದೊಂದು ದಿನ ಅರ್ಥ ಮಾಡಿಸುತ್ತೆ. ಹೆಣ್ಣುಮಕ್ಕಳ ಶಾಪನ ಅಥವಾ ಹೆಣ್ಮಕ್ಳ ಇದನ್ನು ಏನೋ ಕೇವಲವಾಗಿ ಯಾರೋ ಹೋರಾಟಗಾರರಿಂದ ನ್ಯಾಯ ಕೊಡಿಸೋಕ್ಕಾಗ್ತಿಲ್ಲ, ಹೆಣ್ಣೇ ನ್ಯಾಯ ಕೊಡಿಸ್ತಾಳೆ. ಅಷ್ಟು ಶಕ್ತಿ ಹೆಣ್ಣಿಗಿದೆ. ಯಾಕೆಂದರೆ ಹೆಣ್ಣಿಗೆ ಅನ್ಯಾಯ ಮಾಡಿದವರು ಏನೇನು ಆಗಿದ್ದಾರೆ ಅನ್ನೋದು ನಾವು ಚೆನ್ನಾಗಿ ನೋಡಿದ್ದೀವಿ. ಅವ್ರ ಕುಟುಂಬ ಏನಾಗಿದೆ ಅನ್ನೋದು ನೋಡಿದ್ದೀವಿ. ಸೌಜನ್ಯಗೆ ಅನ್ಯಾಯ ಮಾಡಿದವರು ಯಾರು, ಅವ್ರ ಕುಟುಂಬ ಏನಾಗಿದೆ ಅಂತಲೂ ನಾವು ನೋಡಿದ್ದೀವಿ. ಯಾರನ್ನು ಆ ಥರ ಸುಮ್ಮನೆ ಬಿಡೋದಿಲ್ಲ. ಅವ್ರ ಕುಟುಂಬ, ಸೌಜನ್ಯಗೆ ಅನ್ಯಾಯ ಮಾಡಿದವ್ರ ಕುಟುಂಬ ಎಂಥದ್ದು, ಆ ಕುಟುಂಬ ಏನಾಗೋಯ್ತು ಕೊನೆಗೆ, ಅದೆಲ್ಲವೂ ನಾವು ನೋಡಿದ್ದೀವಿ. ಆದರೆ ಅನ್ಯಾಯ ನಿಜವಾಗೂ ಮಾಡಿದವ್ರು ಯಾರು ಅನ್ನೋದನ್ನು ಯೋಚನೆ ಮಾಡಬೇಕಾಗಿರೋದು ನಾವೇ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.